ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪೂಜೆ ಎಲ್ಲ ಮುಗೀತು, ಊರಿಗೆ ಬೇರೆ ಹೊರಡಬೇಕು. ಲೇಟ್ ಆಗೋಗಿದೆ ಅಂತ ಹೇಳಿ ನಾನು ಬೇಗ ಬೇಗ ಹೊರಡೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ. 1 ಗಂಟೆ ಆಗೋಯ್ತು. ಹಾಯ್ ಲಡ ಲಡ ಇಲ್ಲಿ ಇಲ್ಲಿ ಮಗ್ನೆ ಇಲ್ಲಿ ಬಾಯ್. ಗುಡ್ ಇಲ್ಲಿ ಸ್ಮೈಲ್ ಪ್ಲೀಸ್. ಗುಡ್ ಸ್ಮೈಲ್ ಪ್ಲೀಸ್. ಗುಡ್ಡು ನಗಲ್ವಮ್ಮ? ಗುಡ್ಡು ನಗಲ್ವಾ? ಮೇಕಪ್ ಎಲ್ಲ ಹಾಳಾಯ್ತು, ಲಿಪ್ಸ್ಟಿಕ್ ಹಾಕ್ಲಿಲ್ಲ ಕೊನೆಗೂ ಗುಡ್ಡುಗೆ. ಗುಡ್ಡು ನನ್ನ ಫೋನ್ ನೋಡಿ ಕಂಪ್ಲೀಟಾಗಿ ಆಫ್ ಆಗೋಗಿದೆ. ಇದೇ ಫೋನಲ್ಲೇ ನಾನು ವ್ಲಾಗ್ ಮಾಡ್ತಾ ಇದ್ದಿದ್ದು ಯಾವಾಗಲೂ. ಆ್ಯಂಡ್ ವಿಡಿಯೋ ಕೂಡ ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಸೊ ಇದೇ ಫೋನಲ್ಲೇ ನಾನು ಮಾಡ್ತಾ ಇದ್ದಿದ್ದು. ಇವಾಗ ನೋಡಿದ್ರೆ ಫೋನೇ ಆಫ್ ಆಗೋಗಿದೆ. ನಾನು ಊರಿಂದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋದು, ಫುಲ್ಲು ಆಫ್ ಆಗೋಗಿದೆ. ಆನ್ ಆಗ್ತಾ ಇದೆ ಬಟ್ ಆಫ್ ಆಗೋಗಿರೋ ಥರ ಅನಿಸ್ತಾ ಇದೆ. ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಖುಷಿ ಆಯಿತು ನನ್ನ ಫೋನಾಗ ಆಗಿದ್ದು. ಒಳ್ಳೆ ಕೇಳಿಸ್ತಾನೆ ಇಲ್ಲ. ಫೋನ್ ಇಲ್ವಲ್ಲ. ಫೈನಲಿ ವಿ ರೀಚ್ಡ್ ತುಮಕೂರು ಶಿರಾಗೇಟ್. ಇಲ್ಲಿಂದ ಲೈಟ್ ಸೆಟ್ಟಿಂಗ್ಸಾ ಇಲ್ಲಿಂದ ಹಾಕಿದಾರಲ್ಲ, ನೈಟ್ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ನೈಟ್ ಒಂದು ರೌಂಡ್ ಬರ್ತೀವಲ್ಲ ಅವಾಗ ನೋಡ್ಬೇಕು. ರಾತ್ರಿ ಬಂತು, ಎದೋಳು ಬೇಗ. ಗುಡ್ಡು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೇ ಹೋಗಿತ್ತು. ಆಗಲೇ 3 ಗಂಟೆ ಆಗೋಗಿತ್ತು. ಬೇಗ ಬೇಗ ಊಟ ಮಾಡಿ ರೆಡಿ ಆದ್ವಿ. ಆರತಿ ಕೂಡ ರೆಡಿ ಮಾಡಿದ್ದು. ಇನ್ನೇನು ಸಾರ್ಸೋರು ಕೂಡ ಬಂದಿದ್ದು. ನಾರಾಯಣ ಕೊಟ್ಟ ಶಿವ ಕೊಟ್ಟ ಕಾಲಕ್ಕೆ ಹೆಣ್ಣು ನೀನಾರ ಮಗಳಲ್ಲೇ ಯಾಕಪ್ಪ ಚಿಕ್ಕ
ಹೆಣ್ಣು ನೀನಾರ ಮಗಳಲ್ಲೇ ನಿನಗೆ ಶಿವನಾಣೆ ಶಿವನಾಣೆ ಮಗು ಬಂದಾವೆ ಮುಡಿಬಾರೆ
ದೇವರು ಮಾತಂಗಿ ಎಲ್ಲಮ್ಮ ಅಂತ. ಜನ ಜಾಸ್ತಿ ಇರೋದ್ರಿಂದ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹೋಗ್ಬೇಕಾದ್ರೆ ಇನ್ನೂ ಬೆಳಕಿತ್ತು, ಹಾಗಾಗಿ ಇನ್ನೂ ಲೈಟ್ಸ್ ಎಲ್ಲ ಆನ್ ಮಾಡಿರಲಿಲ್ಲ ಅಂತ ಹೇಳಿ ನಾನು ಬರ್ತಾ ಎಲ್ಲನೂ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಜಾತ್ರೆ ಎಲ್ಲ ಮುಗೀತು, ದೇವರೆಲ್ಲ ಬಂದ ಮೇಲೆ ಪಟಾಕಿ ಎಲ್ಲ ಹೊಡೆದ್ರು. ಮತ್ತು ಮೇಕೆ ಕೂಡ ತಂದಿದ್ರಲ್ಲ, ಅದನ್ನೆಲ್ಲ ಕಟ್ ಮಾಡಿ ನಾವು ಎಲ್ಲ ಮಲ್ಗೋಷ್ಟ್ರಲ್ಲಿ 2:30 ಆಗಿತ್ತು. ಇಲ್ಲಿ ಮಟನ್ ಕಟ್ ಮಾಡಿ ಡಿವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಮನೆಗೆ ಅಂತ. ಹಾಗೆ ನಾನು ಅವತ್ತು ನೈಟ್ ಮಲ್ಕೊಂಬಿಟ್ಟೆ. ಹಾಗೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ನನ್ನ ಮಗ ಆಟ ಆಡ್ತಾ ಇದ್ದ, ಅದು ನೋಡೋಕ್ಕೊಂಥರ ಚೆನ್ನಾಗಿತ್ತು, ಟಮಟೆ ಹಿಡ್ಕೊಂಡು. ಅದಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ವ್ಲಾಗು. ಆ್ಯಂಡ್ ನಾನು ಅವತ್ತಿನ ದಿನದ್ದು ಪೂರ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಮತ್ತು ಊರು ಅಂದಮೇಲೆ ಚೌಕಾಬಾರ ಹಳ್ಳಿ ಹೇಗಿರುತ್ತೋ ಹಾಗೇ ಇತ್ತು, ಚೆನ್ನಾಗಿತ್ತು. ಮತ್ತು ಮನೆಯವರೆಲ್ಲ ಸೇರಿ ಅಡುಗೆ ಕೂಡ ಮಾಡಿದ್ವಿ. ಹಂಗೆ ತೆಗಿ ಒಂಚೂರು ಮಟನ್ ಸಾರ್ ತೆಗಿಯಲ್ಲಿ ತಟ್ಟೆ ಅದು ಮಟನ್ ಸಾರ, ಚಿಕನ್ ಸಾರ ಅಂದ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಇದಾಕ್ಬೇಕಲ್ಲ, ಇದು ಸ್ವಲ್ಪ ಚಿಕನ್ ಅಂದ್ಕೊಂಡು ಹಂಗ ತೋರಿಸಿ ಉಳಿಗೆ ಒಂದು ಸ್ವಲ್ಪ ನೋಡಿದೀನಿ ನಾನು, ಸಾಕಷ್ಟು. ಕುದಿಬೇಕಲ್ಲ ಅಕ್ಕ ಯೂಟ್ಯೂಬ್ಗೆ. ಇವಳನ್ನ ಜಾಸ್ತಿ ಹಿಡಿತೀನಿ, ಬಾರ ಇಲ್ಲಿ. ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾನು ಇದನ್ನು ಬರೋ ದಿನ ಹಿಡ್ದಿದ್ದು, ನಾನು ಮರ್ತೇ ಹೋಗಿದ್ದೆ ಇದನ್ನೆಲ್ಲ ಇಟ್ಕೋಬೇಕು ಅಂತ. ಹಾಗಾಗಿ ನಾನು ಬರೋ ದಿನ ಕ್ಯಾಪ್ಚರ್ ಮಾಡಿದೆ. ಹಲೋ, ನನಗಂತೂ ನೆನ್ನೆ ನೈಟ್ ಬಂದಿದ್ದು ತುಂಬ ಲೇಟ್ ಆಗೋಯ್ತು. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 12 o'clock ಆಗೋಗಿತ್ತು. ಮತ್ತು ನಿನ್ನೆ ಸರಿಯಾಗಿ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ನೀವು ದಯವಿಟ್ಟು ಹೋಗಿ ನೋಡಿ, ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ. ಫುಲ್ ಟಯರ್ಡು. ಇವತ್ತು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿಲ್ಲ, ಹೊರಗಡೆಯಿಂದ ತರಿಸಿ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವ್ರಿಗೂ ಕೂಡ ಸ್ಕೂಲ್ ರಜೆ ಹಾಕ್ಸಿ ಮನೇಲಿ ಇರಿಸ್ಕೊಂಡಿದ್ದೀವಿ. ಅವರು 2 ದಿವಸದಿಂದ ಚೆನ್ನಾಗಿ ಕುಂದಿದ್ದಾರೆ, ಹಾಗಾಗಿ ಇವ್ರಿಗೆ ಕಾಲು ನೋವಂತೆ, ಹಾಗಾಗಿ ರಜೆ ಹಾಕಿ ಮನೆಯಲ್ಲಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೋದ್ರಲ್ಲಿ ಮರಿದೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಟಿಲ್ ದೆನ್ ಟೇಕ್ ಕೇರ್. ಬಾಯ್.